ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಂದು ಬಳ್ಳಾರಿ ಬ್ಯಾನರ್ ಗಲಾಟೆ ನಡೆದಂತಹ ಸ್ಥಳಕ್ಕೆ ಅಶೋಕ್ ಭೇಟಿ ನೀಡಲಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಮನೆ ಹಂಚಲು ಮುಂದಾಗಿರುವಂತಹ ಸರ್ಕಾರದ ವಿರುದ್ಧ ಬಿಜೆಪಿ ಕಿಂಡಕಾರಿದೆ. ಸಚಿವ ಪ್ರಿಯಾಂಕ್ ಖರ್ಗೆ, ಗುಂಡೂರಾವ್ಗೆ ಕೋರ್ಟ್ ನೋಟಿಸ್ ಅನ್ನು ನೀಡಿದೆ. ಇದೆಲ್ಲವನ್ನೂ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ಮೇನಲ್ಲಿ. ಬಳ್ಳಾರಿಯಲ್ಲಿ ನಡೆದಿರೋ ಬ್ಯಾನರ್ ಗಲಾಟೆ ರಾಜಕೀಯ ಸಮರಕ್ಕೆ ಮುನ್ನುಡಿ ಬರೆದಿದೆ. ಇಂದು ಬಳ್ಳಾರಿಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬಳ್ಳಾರಿಯ ಅಹಂಬಾವಿಯಲ್ಲಿರುವ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ. ಇದಾದ ಬಳಿಕ ಗಲಾಟೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ಗೆ ಬಿಜೆಪಿ ನಾಯಕರು ಸಾಥ್ ನೀಡಲಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ಜಟಾಪಟಿ ತಾರಕಕ್ಕೇರಿದೆ. ಮನೆಯನ್ನ ಕೊಡ್ತೀವಿ ಎಂದಿರೋ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಉಗುಳ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಭೇಟಿ ನೀಡಿದ್ರು. ವಸತಿ ಯೋಜನೆಯಡಿ ಮನೆ ಪಡೆದುಕೊಳ್ಳೋದಕ್ಕೆ ಇರೋ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಂಡ್ರು. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ಅವರಿಗೆ ಬಿಜೆಪಿ ನಾಯಕರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಈಗ ಕೋಗಿಲು ವಿಚಾರ, ಕೋಗಿಲಲ್ಲಿ ಈಗ ಮನೆ ಡೆಮಾಲಿಷನ್ ಮಾಡಿದ್ದಾರೆ, ಸರ್ಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಯಾವ ಪ್ರಾವಿಷನ್ ಅಡಿಯಲ್ಲಿ ಅವ್ರಿಗೆ ಕೊಡ್ತೀರಾ? ನಿಮ್ ಪ್ರಕಾರ ಅರ್ಜಿ ಹಾಕಿರೋರು 46,000 ಇದ್ದಾರೆ. ಅರ್ಜಿ ಹಾಕಿರೋರು 66,000, ಅದ ದುಡ್ಡು ಕೊಟ್ಟಿರೋರು 15,000, ಅವ್ರಿಗೂ ಕೊಟ್ಟಿಲ್ಲ ಇನ್ನ ಮನೆ. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿಯನ್ನ ಭೇಟಿಯಾದ ಅಶೋಕ್ ಮಾತನಾಡಿದ್ರು. ಕಾನೂನನ್ನ ಗಾಳಿಗೆ ತೂರಿ ಮನೆ ನೀಡಿದ್ರೆ ಹುಷಾರಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ರಿ MD ಅವರಿಗೆ, ಹೌಸಿಂಗ್ ಬೋರ್ಡ್ MA ಹೇಳಿದ್ರಿ ನಾವು, ರಾಜೀವ್ ಗಾಂಧಿ ನೀವೇನಾನ ಕಾನೂನು ವೈಲೇಷನ್ ಮಾಡಿದ್ರೆ ನಾಳೆ ಈ ಸರ್ಕಾರ ಇನ್ನು 2 ವರ್ಷ ಆಮೇಲೆ ಹೊರಟೋತತೆ ಈ ಸರ್ಕಾರ, ಆಮೇಲೆ ಬಲಿಪಶು ಆಗೋರು ನೀವು. ಹೆಂಗೆ ಕೊಡ್ತೀರಾ ನೀವು? ಕಾನೂನನ್ನು ಗಾಳಿಗೆ ತೂರಿ. ಇದರಲ್ಲಿ ಕಂಡೀಷನ್ ಹಾಕಿದ್ದಾರೆ ಅವರು, ರೇಷನ್ ಕಾರ್ಡ್ ಇರಬೇಕು, ಆಧಾರು, ಅಲ್ಲಿ ಮನೆ ಇರೋವಂಥ ಸರ್ಟಿಫಿಕೇಟು, ಬಾಡಿಗೆ ಇರೋವಂಥದ್ದು ಅದು ಒಂದು 12 ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಾವು ಕೇಳಿದರೆ ಇದರಲ್ಲಿ ಈ ದೇಶದವರ ಅನ್ನೋದು ಏನಿದೆ ಅಂತ, ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಕೋಗಿಲು ಲೇಔಟ್ಗೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿತ್ತು. ಈ ವೇಳೆ SR ವಿಶ್ವನಾಥ್ ಕೆಲವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಿದ್ರು. ಮಹಿಳೆಯೊಬ್ಬರು ಡಿಜೆಹಳ್ಳಿ ವಿಳಾಸದ ಆಧಾರ್ ಕಾರ್ಡ್ ತೋರಿಸಿದ್ರು. ಈಗ ಸರ್ಕಾರ ಒಂದು ನಿಮಿಷ ಹೇಳ್ತೀನಿ, ಸರ್ಕಾರ ನಿಮ್ಮ ಪತ್ರ ನಿಂತ್ಬಿಡದೆ ಕೊಡಬೇಕು ಅಂತ ಹೇಳಿ ನಾವೇನ್ ಹೇಳಿದ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಇಲ್ಲಿ ಎಷ್ಟು ದಿನ ಆಯ್ತು ಬಂದ್ ಕಟ್ಟಿ? 7 ವರ್ಷ ಆಗ್ಬಿಡ್ತು. 7 ವರ್ಷ ಅಂತ ಹೇಳಿ 5, 6, 7, 8, 10 ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಕರೆದಿದ್ದಾರೆ. ಮತ್ತೊಂದು ಕಡೆ SR ವಿಶ್ವನಾಥ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಮನೆಗೆ ಮಾರಿ ಅತಿಕ್ರಮಕಾರರಿಗೆ ಉಪಕಾರಿ ಅಂತ ಅವರು ಯಾವುದೇ ರೆಕಾರ್ಡ್ ಇಲ್ಲ. ಸರ್ಕಾರ ಅಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ರಿಸರ್ವ್ ಮಾಡಿರ್ತೀವಿ ಅಂತ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಗೊತ್ತಿದ್ದು ಕೂಡ ನೀವು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅದ್ರ ಕಡೆಗೆ ಇನ್ನೂ ಕೂಡ ಅವರನ್ನು ಮೆರೆಸ್ಕೊಂಡು ಕುತ್ಕೊಂತೀರಿ ಅಂತ ಹೇಳಿದ್ರೆ ನಾಳೆ ಭಯ ಭಕ್ತಿ ಏನಿರ್ತದೆ? ಯಾರು ಎಲ್ಲಿ ಬೇಕಾದ್ರೂ ಕಾಂಪೌಂಡ್ ಹಾಕ್ಕೊಂತಾರೆ. ಬಿಜೆಪಿ ವಿರೋಧದ ನಡುವೆ ಸರ್ಕಾರ ಮನೆ ಕೊಡೋದಕ್ಕೆ ನಿರ್ಧರಿಸಿದೆ. ಈಗ ಮೂಲಗಳ ಪ್ರಕಾರ ಹಳೆ ದರದಂತೆ 1 BHK ಮನೆಗೆ ಕೊಡೋದಕ್ಕೆ ಮುಂದಾಗಿದೆ. ಸದ್ಯದ ದರ 13,12,000 ರೂಪಾಯಿ ಇದ್ರೆ ಹಳೆ ದರ 11,20,000ಕ್ಕೆ ಮನೆ ಕೊಡಲಾಗ್ತಿದೆ ಎನ್ನಲಾಗಿದೆ. ಅಕ್ರಮ ನಿವಾಸಿಗಳಿಗೆ ಮನೆಗಳನ್ನ ಕೊಡೋದಕ್ಕೆ ಸಜ್ಜಾದ ಸರ್ಕಾರ ನಿಯಮ ಗಾಳಿಗೆ ತೂರಿರೋ ಆರೋಪಕ್ಕೆ ಗುರಿಯಾಗಿದೆ. ಈಗ ಸದ್ಯದಲ್ಲಿ ನನ್ನ ಹಂತದಲ್ಲಿ ಇರುವಂತದ್ದು ಪರಿಷ್ಕೃತ ದರ 13,20,000. ಅದು ಸರ್ಕಾರದ ನಿರ್ದೇಶನದ ಮೇಲೆಗೆ ನಾನು ಕ್ರಮ. ಹೆಚ್ಚುವರಿ ಸಬ್ಸಿಡಿ ಸರ್ಕಾರ ಘೋಷಣೆ ಮಾಡಿದೆ ಹಿಂದೆ. ಆ ಥರ ಏನಾದರೂ ಸರ್ಕಾರ ಕ್ರಮ ತಗೊಂಡ್ರೆ ಅಥವಾ ನಮಗೇನಾದರೂ ಡೈರೆಕ್ಷನ್ ಕೊಟ್ಟರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಕೋಗಿಲು ಲೇಔಟ್ ಸಂಬಂಧ ಕಂದಾಯ ಇಲಾಖೆ ಮತ್ತು ಉತ್ತರ ಪಾಲಿಕೆ ಇಲಾಖೆ ಅಧಿಕಾರಿಗಳು GBAಗೆ ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ನ ಒಟ್ಟು 3 ಕಾಲೋನಿಗಳಲ್ಲಿ ಮನೆ ತೆರವಿನಿಂದ 1,007 ಮಂದಿ ನಿರಾಶ್ರಿತರಾಗಿದ್ದಾರೆ ಅಂತ ವರದಿ ನೀಡಲಾಗಿದೆ.
ಇವಿಎಂ ಬಗ್ಗೆ ಸಮೀಕ್ಷಾ ವರದಿ ರಾಜ್ಯ ಸರ್ಕಾರದ ವೆಬ್ಸೈಟ್ನಿಂದ ಡಿಲೀಟ್ ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ಆರೋಪಿಸಿದ್ರು. ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಜನರ ಸಮೀಕ್ಷೆ ಮಾಡಲಾಗಿತ್ತು. ಇವಿಎಂ ಪರ 84% ಜನರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ವರದಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ತಂದಿದೆ ಅಂತ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪದಡಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಗುಂಡೂರಾವ್ಗೆ ಕೋರ್ಟ್ ನೋಟಿಸ್ ಅನ್ನ ನೀಡಿದೆ. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ಮೊಹಮ್ಮದ್ ನಲ್ಪಾಡ್ಗೂ ಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಡಿ ಎ ತೇಜಸ್ ಎಂಬುವರು ಖಾಸಗಿ ದೂರು ದಾಖಲಿಸಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.